ಅದು ನಟ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿರುವ ಬಡಾವಣೆ. ಆದರೆ ಆ ಬಡಾವಣೆ ಕಳೆದ 1.5 ತಿಂಗಳಿನಿಂದ ಗಬ್ಬೆದ್ದು ನಾರುತ್ತಿದ್ದು ಸೊಳ್ಳೆಗಳ ಉತ್ಪತ್ತಿಯ ತಾಣವಾಗಿ ಮಾರ್ಪಟ್ಟಿದೆ. ಹಾಗಿದ್ರೆ ಯಾವುದು ಆ ಬಡಾವಣೆ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಬಡಾವಣೆಯ ತುಂಬೆಲ್ಲ ನಿಂತಿರುವ ಚರಂಡಿ ನೀರು, ನೀರಿನ ಮೇಲೆ ಕಾಣುತ್ತಿರುವ ಸೊಳ್ಳೆಗಳು, ವಾಸನೆ ತಾಳಲಾರದೆ ಮೂಗು ಮುಚ್ಚಿಕೊಂಡು ಓಡಾಡುತ್ತಿರುವ ಸಾರ್ವಜನಿಕರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಎಸ್ಎಸ್ ಆಸ್ಪತ್ರೆಯ ಪಕ್ಕದಲ್ಲಿರುವ ಪುನೀತ್ ರಾಜ್ಕುಮಾರ್ ಬಡಾವಣೆಯಲ್ಲಿ. ಹೌದು, ಕಳೆದ 1.5 ತಿಂಗಳಿನಿಂದ ಈ ಬಡಾವಣೆಯಲ್ಲಿ ಚರಂಡಿ ನೀರು ಸಂಗ್ರಹವಾಗಿದ್ದು ಗಬ್ಬೆದ್ದು ನಾರುತ್ತಿದೆ. ವಿಪರ್ಯಾಸ ಎಂದರೆ ಈ ಬಡಾವಣೆಯಲ್ಲಿಯೇ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಇದ್ದರೂ ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ. ಬಡಾವಣೆಯಲ್ಲಿ 100ರಿಂದ 110 ಮನೆಗಳು, ಎನ್ಸಿಸಿ ಕಚೇರಿ, ಗಾಂಧಿ ಭವನ, ಸಮಾಜ ಕಲ್ಯಾಣ ಇಲಾಖೆಯ 2 ವಸತಿ ನಿಲಯಗಳಿದ್ದು ಬಡಾವಣೆಯ ಜನರು ದುರ್ವಾಸನೆಯಿಂದ ಹೈರಾಣಾಗಿ ಹೋಗಿದ್ದಾರೆ. ಅಲ್ಲದೆ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿದ್ದು ಕೂಡಲೇ ಬಡಾವಣೆಯಲ್ಲಿ ಹಾಗೂ ರಸ್ತೆಯ ಮೇಲೆ ನಿಂತಿರುವ ನೀರನ್ನು ಹರಿದು ಹೋಗುವಂತೆ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಇದು ಸುಮಾರು 1.5 ತಿಂಗಳಿಂದ ಈ ಒಂದು ನೀರು ಮತ್ತು UGD ನೀರು ಎರಡು ಮಿಕ್ಸ್ ಆಗಿ ಈ ಒಂದು ಪ್ರದೇಶದಲ್ಲಿ, ತಗ್ಗು ಪ್ರದೇಶದಲ್ಲಿ ನಿಂತು ಭಯಂಕರವಾದ ವಾಸನೆ, ನರಕವಾಯ ಯಾತನೆ ಅಂತ ಅಂತಾರಲ್ಲ, ಆ ರೀತಿ ಆಗಿದೆ. ಇಲ್ಲಿ ಓಡಾಡೋಕ್ಕೆ ಆಗೋದಿಲ್ಲ. ನಾವು ಬೈಕಲ್ಲಿ ಓಡಾಡೋದಕ್ಕಂತೂ ಸಿಕ್ಕಾಪಟ್ಟೆ ಸ್ಮೆಲ್ಲು, ಆ ರೀತಿ ಸ್ಮೆಲ್ ಬರ್ತಾಯಿದೆ. ಹಂಗಾಗಿ ಇಲ್ಲಿ ಪಕ್ಕದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ಹಾಸ್ಪಿಟ್ಲಿದೆ. ಹಾಸ್ಪಿಟ್ಲ್ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡ್ಬೇಕನ್ನೋದು ಒಂದು ಹಂಗಿದ್ರೂ ಸಹ ನಂತರ ಇದೇ ಜಾಗದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇಲ್ಲೇ ಬೆಳಿಗ್ಗೆ ಸಂಜೆ ಅಡ್ಡಾಡ್ತಾ ಇರ್ತಾರೆ. ಅವರಿಗೂ ಸಹ ಇದು ಗಮನಕ್ಕೆ ಬರೋದಿಲ್ಲ. ನಾವು ವಾಲಂಟಿಯರಾಗಿ ಫೋನ್ ಮಾಡಿ ಹೇಳಿದರೂ ಸಹ ಈ ಒಂದು ದುರ್ವಾಸನೆ ಇಲ್ಲಿ ಕಂಡು ಬರ್ತಾ ಇದೆ. ಇದನ್ನು ಸ್ವಚ್ಛತೆ ಮಾಡಿಸೋಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಅದನ್ನು ಎತ್ತೆಚ್ಕೊಂಡು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಇದು ಮಾಡಿರಿ ಅಂತಂದು ಹೇಳಿ ಸುಮಾರು ಸಾರಿ ಅವ್ರಿಗೂ ಸಹ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದೀವಿ. ಅವರು ಸಹ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಜನಪ್ರತಿನಿಧಿಗಳು ಇದ್ದೂ ಇಲ್ದಂಗೆ ಆಗಿದೆ. ಈ ಒಂದು ಇಷ್ಟೊಂದು UGD ನೀರು ನಿಂತರೂ ಅವರಿಗೆ ಅರಿವು ಇರಲ್ಲ. ಹಂಗಾಗಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಇದನ್ನು ಸರಿಪಡಿಸ್ಬೇಕಂತಂದೇಳಿ ತಮ್ಮ ಮೂಲಕ ನಾನು ಅವರಿಗೆ ಮನವರಿಕೆ ಮಾಡ್ಕೊಳ್ತಾ ಇದ್ದೇನೆ. ಹೀಗೆ ಜನಗಳಿಗೆಲ್ಲ ಇಡೀ ರಾಜ್ಯ, ಇಡೀ ದೇಶ ತುಂಬ ಎಲ್ಲ ಡೆಂಗು ಜ್ವರ ಕಂಡು ಬರ್ತಾ ಇದೆ. ಇಂಥ ಒಂದು ಯಾತನೆ ಪರಿಸರ ಇದ್ದರೆ ಯಾಕೆ ಬರೋದಿಲ್ಲ ಡೆಂಗು ಜ್ವರಗಳು? ಇಲ್ಲಿಂದನೇ ಕ್ರಿಯೇಟ್ ಆಗುತ್ತೆ. ಬೇರೆ ದಾವಣಗೆರೆ ಪ್ರದೇಶದಲ್ಲಿ ಇಂಥ ಒಂದು ಪ್ಲೇಸು ಎಲ್ಲಿ ಇಲ್ಲ. ಅಂಥ ಒಂದು ಸ್ಥಳದಲ್ಲಿ ಇವರು ಇಂಥ ಒಂದು ದುರ್ವಾಸನೆ ವಾತಾವರಣ ಇಟ್ಕೊಂಡು ಮುಂದುವರಿಸ್ತಾ ಇದ್ದಾರೆ. ಇದರಿಂದ ಡೆಂಗು ಜ್ವರಗಳು ಆಗಲಿ ಮತ್ತು ಮಲೇರಿಯಾ ಆಗಲಿ ಇನ್ನು ಹಲವಾರು ರೀತಿ ಮನುಷ್ಯನಿಗೆ ಕಾಯಿಲೆ ಆಗೋದು ಇದರಿಂದನೇ. ಅದಕ್ಕಾಗಿ ದಯಮಾಡಿ ಈ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡಲೇ ಎತ್ತೆಚ್ಕೊಂಡು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾಮಗಾರಿ ಮಾಡಿಸೋದಕ್ಕೆ ಅವರು ಮುಂದುವರಿಬೇಕಂತಂದೇಳಿ ನಾನು ತಮ್ಮ ಮೂಲಕ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬಡಾವಣೆಯ ಪಕ್ಕದಲ್ಲಿ ಇಂಡಸ್ಟ್ರಿಯಲ್ಗಳಿದ್ದು ಅವುಗಳಿಂದ ಬಿಡುವ ಕೆಮಿಕಲ್ ಮಿಶ್ರಿತ ನೀರಿನಿಂದಾಗಿ ಗಬ್ಬೆದ್ದು ನಾರುತ್ತಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈಗಾಗಲೇ ದಾವಣಗೆರೆ ಜಿಲ್ಲೆಯಲ್ಲಿ ಡೆಂಗು ಪ್ರಕರಣಗಳು ಹೆಚ್ಚುತ್ತಿದ್ದು ಬಡಾವಣೆಯಲ್ಲಿ ನಿಂತ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ರೋಗ ಹರಡುವ ಸಾಧ್ಯತೆ ಹೆಚ್ಚಿದೆ. ಈ ಬಡಾವಣೆಯು ವಾರ್ಡ್ ನಂಬರ್ 41ಕ್ಕೆ ಸೇರುತ್ತಿದ್ದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ನಿಂತ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಸ್ಥಳೀಯರು ನೀಡಿದ್ದಾರೆ. ಇಲ್ಲಿ ಸುಮಾರು 2 ತಿಂಗಳಿಂದ ಹಂಗೆ ನೀರು ನಿಂತೈತಿ. ಸ್ಟೋರೇಜ್ ಆಗ್ತಾಯಿಲ್ಲ, ಬೇರೆ ಕಡೆಗೆ ಹೋಗ್ತಾ ಇಲ್ಲ. ಎಲ್ಲ ಹೋಗಿ ಬರತಕ್ಕಂಥ ನಾಗರಿಕರಿಗೆ ತುಂಬ ತೊಂದರೆ ಆಗೈತೆ. ಇಲ್ಲೇ ಪಕ್ಕಕ್ಕೆ DHO ಆಫೀಸ್ ಇದೆ, ಆರೋಗ್ಯ ಇಲಾಖೆ ಇದೆ, ಆಮೇಲೆ KSRT ಡಿಪೋ ಇದೆ, ಆಮೇಲೆ ಹೈಟೆಕ್ ಹಾಸ್ಪಿಟ್ಲ್ ಇದೆ. ಆದ್ದರಿಂದ ಇಲ್ಲಿ ಸುಮಾರು 2 ತಿಂಗಳಿಂದ ಆಯ್ತು ನೀರು ನಿಂತೊಂದು ಎಲ್ಲ ಹೋಗಿ ಬರ್ತಕ್ಕಂಥ ನಾಗರಿಕರಿಗೆ ತುಂಬ ತೊಂದರೆ ಆಗ್ತದೆ. ಆಮೇಲೆ ಡೊಂಗಿ ಉತ್ಪತ್ತಿ ಆಗೋಕ್ಕೆ ಮುಖ್ಯ ಸ್ಪಾಟ್ ಆದಂಗೆ ಹೋಗಿ ಬರ್ತಕ್ಕಂಥದ್ದು ಫುಲ್ಲು ಮೂಗು ಮುಚ್ಕೊಂಡೇ ಹೋಗ್ಬೇಕಾಯ್ತೆ. ಈಗ 1-2 ದಿನ ಮಳೆ ಬಂದಿರೋದ್ರಿಂದ ಜಾಸ್ತಿ ನೀರು ನಿಂತೈತೆ, ಸ್ಮೆಲ್ ಹೋಗಿದೆ. ಮಳೆ ಎಲ್ಲಾರ 1-2 ದಿನ ನಿಂದಿರ್ತು ಅಂದರೆ ಸಿಕ್ಕಾಪಟ್ಟೆ ಸ್ಮೆಲ್ ಸರ್. DHO ಸಾಹೇಬರು ಮನೆಗೆ ಬಂದು ಡೊಂಗೆ ಬಗ್ಗೆ ಸರ್ವೆ ಮಾಡಿದಾಗ ಅವಾಗ ಹೇಳಿದ್ವಿ ನಾವು, ಇದನ್ನು ಕ್ಲಿಯರ್ ಮಾಡಿರಿ ಅಂದರೆ ನಾವು ಪಾಲಿಕೆ ಅವ್ರಿಗೆ ಹೇಳಿದ್ದೀನಿ. ಅವರು ಚೇಂಬರ್ ಲೈನಿಂದ ಬೇರೆ ಕಲೆಕ್ಷನ್ನು, ಅದು ವಾಟರ್ ಲೈನಿಂದ ಇದೈತಿ, ಅದನ್ನ ಮಾಡ್ತೇವೆ ಅಂತ ಅಂದರೆ ಇಲ್ಲಿವರೆಗೆ ಆದರೂ ಇನ್ನೂ ಮಾಡಿಲ್ಲ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಟ್ಟು ಆಸಿಡ್ ಮಿಶ್ರಿತ ನೀರು ಬರ್ತಾಯಿತ್ತು ಇಲ್ಲಿ.
ಬಂದ್ಬಿಟ್ಟು ಹೋಗೋವ್ರಿಗೆ ಬರೋರಿಗೆ ಭಾಳ ತೊಂದರೆ ಆಗ್ತೈತೆ. ಆಮೇಲೆ 2 ಹಾಸ್ಟೆಲ್ ಇದ್ದಾವೆ. ಈಗಾಗಲೇ ನಾವು 15 ದಿವಸದ ಹಿಂದೆ ಮನವಿ ಕೊಟ್ಟು ಬಂದಿದ್ವಿ ಮಹಾನಗರ ಪಾಲಿಕೆಗೆ ಆಯುಕ್ತರಿಗೆ ಹೇಳಿ. ಈಗ 3-4 ಸಾರಿ ಕೊಟ್ಟು ಬಂದ್ರೂ ಸರಿಯಾದ ಕ್ರಮ ಕೈಗೊಂಡಿಲ್ಲ. ಆದಷ್ಟು ಬೇಗ ಇದನ್ನು ಪರಿಹಾರ ಮಾಡಿಕೊಡ್ಬೇಕಂತ ಕೇಳ್ಕೊತೀವಿ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಡಾವಣೆಯಲ್ಲಿ ನಿಂತ ನೀರನ್ನ ತೆರವು ಮಾಡಿಸುವ ಮೂಲಕ ಬಡಾವಣೆಯ ಜನರ ಹಿತ ಕಾಯುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಭೀಮ್ ನಾಯ್ಕ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.